ನೋಡಿ, ರಾಯರು ತಮ್ಮ ಭಕ್ತರನ್ನ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ತಮ್ಮ ಭಕ್ತರ ಮನಸ್ಸಲ್ಲಿ ಏನೇ ನೋವಿರ್ಲಿ ಹೇಳೋ ಮುಂಚೆ ಅರ್ಥ ಮಾಡಿಕೊಳ್ಳುವಂತಹ ಒಂದು ಕಲಿಯುಗದ ಕಾಮಧೇನು ನಮ್ಮ ರಾಯರು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಕೆಲವರು ರಾಯರ ಫೋಟೋ ಮುಂದೆ ನಿಂತು, ರಾಯರೇ ನನಗೆ ಮೋಸ ಮಾಡಿದವರು ದಿನೇ ದಿನೇ ಇನ್ನೂ ಚೆನ್ನಾಗೇ ಇರ್ತಾ ಇದ್ದಾರೆ, ಆದ್ರೆ ನಾನು ಇಷ್ಟೊಂದು ನಿಯತ್ತಾಗಿದ್ರು ಕೂಡ, ಇಷ್ಟೊಂದು ಅವ್ರಿಗೆ ಸಹಾಯವನ್ನ ಮಾಡಿದ್ರು ಕೂಡ ನಾನ್ಯಾಕೆ ಕಣ್ಣೀರ್ ಹಾಕುವಂತ ಪರಿಸ್ಥಿತಿ ಬಂತು? ನನ್ನ ನಿಯತ್ತಾಗಿರೋದು ಕೂಡ ತಪ್ಪ ನಾನು, ಅಥವಾ ಒಳ್ಳೆತನ ಕೂಡ ತಪ್ಪ, ಒಬ್ಬರಿಗೆ ಅಯ್ಯೋ ಅನ್ನೋದು ಕೂಡ ತಪ್ಪ ಅಂತ ಕಣ್ಣೀರ್ ಹಾಕ್ತಾ ಇದ್ದೀರಾ. ಅದೆಷ್ಟರ ಮಟ್ಟಿಗೆ ಅಂತ ಅಂದ್ರೆ, ಯಾರ ಹತ್ರ ನಿಮ್ಮ ನೋವನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ. ರಾತ್ರಿ ಇಡೀ ಕಣ್ಣೀರ್ ಹಾಕುವಂತದ್ದು, ಕಣ್ಣೀರ್ ಹಾಕದೇ ಇರುವಂತ ದಿನವೇ ಇಲ್ಲ. ಊಟ ಬಿಡ್ತೀರೇನೋ, ಆದ್ರೆ ಕಣ್ಣೀರ್ ಮಾತ್ರ ಬಿಡ್ತಾ ಇಲ್ಲ. ಆದ್ರೆ ಒಂದು ಹೇಳ್ತೀನಿ, ರಾಯರು ಕೈ ಬಿಡೋದಿಲ್ಲ. ರಾಯರನ್ನ ಸಂಪೂರ್ಣವಾಗಿ ನಂಬಿದಿರಲ್ಲ, ಕಷ್ಟ ಆದ್ರೂ ಪರವಾಗಿಲ್ಲ, ರಾಯರ್ ಇದ್ದಾರೆ ಅನ್ನುವಂತ ನಂಬಿಕೆನ ಇಟ್ಕೊಂಡು ಇವತ್ತಿಂದ ಕಣ್ಣೀರ್ನ ನಿಲ್ಸಿ. ಖಂಡಿತ ನೀವು ಗೆಲ್ತೀರಾ. ರಾಯರಿದ್ದಾರೆ, ಕೈ ಬಿಡೋದಿಲ್ಲ, ಅವ್ರಿಗೆ ಉತ್ತರ ಕೊಟ್ಟೆ ಕೊಡ್ತಾರೆ. ಆದ್ರೆ ಕಣ್ಣೀರ್ನ ಹಾಕ್ಬೇಡಿ, ಕಣ್ಣೀರ್ನ ನಿಲ್ಸಿದ್ರೆ ನೀವು ಗೆಲ್ತೀರಾ. ನೋಡಿ, ರಾಯರು